ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಕೆರೆ ಹೂಳೆತ್ತುವಾಗ ಪುರಾತನ ನಂದಿ ವಿಗ್ರಹ ಪತ್ತೆ. ದೂದಿಹಳ್ಳಿಯಲ್ಲಿ ಭಕ್ತರ ಸಂಭ್ರಮ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ದೂದಿಹಳ್ಳಿ ಗ್ರಾಮದಲ್ಲಿ ಕೆರೆ ಹೂಳೆತ್ತುವ ವೇಳೆ ಪುರಾತನ ನಂದಿ ವಿಗ್ರಹ ಪತ್ತೆಯಾದ ಘಟನೆ ನಡೆದಿದೆ. ಬಸವಣ್ಣನ ಮೂರ್ತಿ ಸಿಕ್ಕಿರುತ್ತದೆ. ಈ ಬಸವಣ್ಣ ಮೂರ್ತಿ ನೋಡಲು ಪ್ರಾಚೀನ ಹಾಗೂ ಸುಂದರವಾಗಿ ಕಾಣುತ್ತದೆ. ಈ ಜನರು ಈ ಮೂಲಕ ಈ ದೇವಸ್ಥಾನ ಕಟ್ಟಿ ಒಂದು ಬಸವಣ್ಣಗೆ ನೆಲೆ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಗ್ರಾಮಸ್ಥರು ಪಕ್ಕದ ಬೃಹತ್ ಕೆರೆಯಲ್ಲಿ ಜಮೀನುಗಳಿಗೆ ಮಣ್ಣು ತೆಗೆಯುವ ಕಾರ್ಯದಲ್ಲಿ ತೊಡಗಿದ್ದಾಗ ಜೆಸಿಬಿಗೆ ಕಲ್ಲಿನ ವಸ್ತು ಅಡ್ಡಿಯಾಗಿದ್ದು ಇದು ಅಲ್ಲಿನ ಗ್ರಾಮಸ್ಥರ ಗಮನಕ್ಕೆ ಬಂದಿದೆ. ಬಳಿಕ ಮಣ್ಣು ತೆರವುಗೊಳಿಸಿದಾಗ ನಂದಿ ವಿಗ್ರಹ ಪತ್ತೆಯಾಗಿದ್ದು, ವಿಗ್ರಹ ಪತ್ತೆಯಾದ ಸುದ್ದಿ ಹರಡುತ್ತಿದ್ದಂತೆ ಭಕ್ತರು ಸ್ಥಳಕ್ಕೆ ಆಗಮಿಸಿ ಭಕ್ತಿಭಾವದಿಂದ ವೀಕ್ಷಿಸಿದ್ದಾರೆ. ನಂತರ ಗ್ರಾಮಸ್ಥರು ವಿಗ್ರಹವನ್ನು ಶುದ್ಧೀಕರಿಸಿ ಪೂಜೆ ಸಲ್ಲಿಸಿದ್ದಾರೆ. ಒಂದು ದೇವಸ್ಥಾನ ಕಟ್ಟಿ ಬಸವಣ್ಣನನ್ನು ಸ್ಥಾಪಿಸಲು ಊರ ಗ್ರಾಮಸ್ಥರು ತುಂಬ ಉತ್ಸುಕರಾಗಿದ್ದಾರೆ. ನೋಡಿ, ದೂದಿಹಳ್ಳಿ ಗ್ರಾಮದಲ್ಲಿ ಸಿಕ್ಕಂಥ ಉದ್ಭವ ಬಸವಣ್ಣನ ಮೂರ್ತಿ ಪುರಾತನ. ಗ್ರಾಮದ ಬಾಲದೇವನ ಕೆರೆಯಲ್ಲಿ ನಾವು ಹೂಳು ತೆಗೆಯುವ ವೇಳೆಯಲ್ಲಿ ಈ ಬಸವಣ್ಣ ಮೂರ್ತಿಯು ಎದ್ದಿರುವುದು ಇಲ್ಲಿ ನಮ್ಮ ದೂದಿಹಳ್ಳಿ ಗ್ರಾಮಸ್ಥರಿಗೆ ಸಂತೋಷದ ಸುದ್ದಿಯನ್ನು ತಂದಂತಾಗಿದೆ. ಅದು ನಮ್ಮ ಬಸವಣ್ಣ ರೈತರ ಬೆನ್ನೆಲುಬಾಗಿರುವುದರಿಂದ ಇದನ್ನು ಇಲ್ಲಿ ಮೂರ್ತಿಯನ್ನಾಗಿ ಮಾಡಬೇಕೆಂದು ನಾವೆಲ್ಲರೂ ಊರ ಗ್ರಾಮಸ್ಥರು ತೆಗೆದುಕೊಳ್ಳುತ್ತೇವೆ ಎಂದು ಹೇಳ್ತಾ ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ.